ಸ್ಥಳಕ್ಕೆ ಧರ್ಮಸ್ಥಳಕ್ಕೆ ನಾವು ಎಂಟರ್ ಆಗ್ತೀವಲ್ಲ, ಅದರ ಆಪೋಸಿಟ್ ರೋಡು ಸ್ಟ್ರೈಟ್ ಹೋಗ್ಬಿಟ್ಟು ರೈಟ್ ಹೋದರೆ ಕುಕ್ಕೆ ಸುಬ್ರಹ್ಮಣ್ಯ ರೋಡ್ ಸಿಗುತ್ತೆ. ಸ್ಟ್ರೈಟ್ ಹೋದರೆ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಮುಗಿಸ್ಕೊಂಡು ಮತ್ತೆ ತಿರ್ಗಾ ಬೆಂಗಳೂರಿಗೆ ಹೋಗಬೇಕು. ಕೆಲಸಗಳು ಜಾಸ್ತಿ ಇದ್ದಾವೆ. ಹೋಗ್ಬೇಕು ಅನ್ನಿಸ್ತು, ಹೋಗ್ತಾ ಇವಾಗ ಫುಲ್ಲು ಸ್ಟ್ರೈಟು ಒಂದೇ ರೋಡು. ಮೊದಲು ನಾವು ನಂತರ ನೀವು, ಆಯ್ತಣ್ಣ. ಫಸ್ಟ್ ಆನೆ ಅಂತೆ, ಆಮೇಲೆ ನಾವು. ಸರಿ, ಅದು ಕರೆಕ್ಟಾಗೇ ಇದೆ. ಅದ್ರ ಮುಂದೆ ನಾವೇನು ಇಲ್ಲೊಂದು ನೋಡಿ ನೀರು ಹೆಂಗೆ ಹರಿತಾ ಇದೆ. ಎಲ್ಲೋ ಮೇಲ್ಗಡೆಯಿಂದ ಹರಿತಾ ಇರೋದು ಅದು. ಧರ್ಮಸ್ಥಳದಿಂದ ನಾವು ಬರ್ತಾಯಿದ್ದೀವಲ್ಲ, ಅಲ್ಲಿಂದ ಹರ್ಕೊಂಡು ನಾನು ಹೋಗ್ಬಿಡ್ತೀನಿ. ಸಖತ್ತಾಗಿದೆ ಗೈಸ್. ಎಲ್ಲೋ ಫುಲ್ಲು ಕಾಡು. ಸಖತ್ ಚಳಿ ಹೊಡಿತಾ ಇದೆ ಮಾತ್ರ. ಈ ಟೈಮಲ್ಲಿ ಮಳೆ ಬಂದುಬಿಟ್ರೆ ಇನ್ನೂ ಸಖತ್ತಾಗಿರುತ್ತೆ. ಬೆಂಗಳೂರಿಗೆ ಇಲ್ಲಿಂದ 277 ಕಿಲೋಮೀಟರ್ಸ್ ಇತ್ತು. ತಿರ್ಗಾ ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಮುಗಿಸ್ಕೊಂಡು ಮತ್ತೆ ಬೆಂಗಳೂರಿಗೆ ರಿಟರ್ನ್ ಆಗಬೇಕು. ಎಲ್ಲ ಇವತ್ತೇ ಮುಗಿಸ್ತಾಯಿದ್ದೀವಿ. ಧರ್ಮಸ್ಥಳ, ಅದು ಗಣೇಶ ಟೆಂಪಲ್ಲು, ಕುಕ್ಕೆ, 3 ಒಂದೇ ದಿನ. ಹಾಂ, ಇಲ್ಲ ನೋಡಿಕೊಂಡೆ ನಾನು. ಒಂದೊಂದು ಹತ್ರ ರೋಡ್ ಇರ್ತದೆ, ಏನು ಮಾಡೋಣ ನಾನು. ರೈನ್ ಮೋಡಲ್ಲಿದೆ ಬೈಕು. ರೈನ್ ಮೋಡಲ್ಲಿದೆ. ಆಫ್ ರೋಡ್ ಮೋಡಿಗೆ ಹಾಕೊಂಬಿಡ. ಬೀಳಲಿಲ್ಲ, ಯಾಕಂದರೆ ಅದು ಆಕ್ಸಲೇಟರ್ನ ನಾನು ಮೂವ್ ಮಾಡಿದ್ರೆ ಚೇಂಜ್ ಆಗೋಲ್ಲ. ಆಕ್ಸಲೇಟರ್ನ ನಾನು ಟಚ್ ಮಾಡಬಾರ್ದು. ಹಾಗೆ ಡ್ರೈವಿಂಗಲ್ಲೇ ಚೇಂಜ್ ಮಾಡ್ಬೋದು. ಇಲ್ಲಿ ಮಾಡ್ಬೋದು. ವೆಯ್ಟ್. ಎಲ್ಲರೂ ನಿಲ್ಸ್ಬಿಟ್ಟು ಮಾಡಬೇಕು ಗೈಸ್. ಯಾಕೋ ಆಗ್ತಾಯಿಲ್ಲ. ಇರಲಿ, ಇವಾಗ ಸ್ವಲ್ಪ ನೀರಿದೆ ಕೆಳಗಡೆ ಎಲ್ಲ. ರೋಡ್ ಸ್ವಲ್ಪ ಯಾಕೋ ಎಡವಟ್ಟು ಆಗ್ತಾಯಿದೆ ಅಪ್ಪ. 30 ಕಿಲೋಮೀಟರ್ಸ್ ಇದೆ. ಈ ಥರ ಸೋಡಾ ಅಂಗಡಿಗಳು ತುಂಬ ಇದೆ. ಚೆನ್ನಾಗಿದೆ ಸೋಡಾ. ಇವು ಕುಡಿದ್ವಿ ನಾವು. 50 ರೂಪೀಸ್ ಒಂದು ಸೋಡಾ. ಸಕ್ಕತ್ತಾಗಿದೆ ಮಾತ್ರ. ಟ್ರೈ ಮಾಡಿ ಬಂದಾಗ ಇರೋದೊಂದು ಲೈಫ್. ಇವನು ಯಾರಿಗೂ ಈ ಚಿಕ್ಕ ರೋಡಲ್ಲಿ ಓವರ್ಟೇಕ್ ಮಾಡ್ತಾನೆ. ನೋಡಿ ಈ ಥರ ಓವರ್ಟೇಕ್ ಮಾಡೋ ಟೈಮಲ್ಲಿ 2 ವೇ ಅಲ್ವಾ ಇದು, 1 ವೇನಾ? 1 ವೇ ಆಗಿದ್ರೆ ಏನೋ ಬಿಡಪ್ಪ ಅನ್ಬೋದು. 2 ವೇ ಅಲ್ಲಿ ಓವರ್ಟೇಕ್ ಮಾಡುತ್ತಾನೆ. ಈ ಸನ್ ರೂಫ್ ಕಾರ್ ತಗೊಂಬಿಟ್ಟು ಚಿಕ್ಕ ಹುಡುಗರು ತಲೆ ಆಚೆ ಹಾಕಿಸ್ಬಿಡ್ತಾರಪ್ಪ. ಏನರ ಮಿಸ್ ಆಗಿಬಿತ್ತು ಅಂದರೆ ಆ ಥರ ರನ್ನಿಂಗ್ ಟೈಮಲ್ಲಿ ಆ ಥರತೆ ಹಾಕೋದು. ದೊಡ್ಡವರು ಚಿಕ್ಕವರು ಅದು ತಪ್ಪೆ. ಆ ಥರ ಮಾಡಬಾರ್ದು. ಮೋಸ್ಟ್ಲಿ ನಮ್ಮ ಕರ್ನಾಟಕ ಕಡೆ ನಮ್ಮವರೇ ಹಿಂಗೆ ಮಾಡ್ತಾರೆ, ಯಾಕೆ ಅಂತ. ಮಳೆ ಬರ್ತಾಯಿದೆ ಗೈಸ್. ಆ ಕಡೆ ಕ್ರೇಜಿಯಾಗಿ ಬರ್ತಾಯಿದೆ. ಬೇಗ ಕ್ಯಾಮ್ರಾ ಎತ್ತಿಕೋಬೇಕು.
ಬೇಗ ಹೋಗಬೇಕು ಹಂಗಂದ್ರೆ. ಆ ಕಡೆ ರೋಡೇ ಕಾಣಿಸ್ತಾಯಿಲ್ಲ ಇವಾಗ, ಆ ಥರ ಮಳೆ ಬರ್ತಾಯಿದ್ದಾರೆ. ರೋಡ್ ಒಂದು ಚೆನ್ನಾಗಿದ್ದಿದ್ರೆ ಹೋಗೋದಾಗಿತ್ತು. ಮೇಕೆ ಎಲ್ಲ ಅಡ್ಡ ಬರ್ತಾವಿದೆ. ಅಯ್ಯೋ 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 ಅಯ್ಯೋ, ಪ್ಯಾಚ್ ಅಪ್ ಮಾಡಿಬಿಟ್ಟಿದೆ. ನಾವು ಹೋದ್ಮೇಲೆ ಮಳೆ ಬಂದ್ಬಿಡಪ್ಪ. ಇನ್ನೊಂದು 13 ಕಿಲೋಮೀಟರ್ಸ್ ಇದೆ ಗೈಸ್. ಬೇಗ 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 ರೀಚ್ ಆಗಬೇಕು. 3:49 ಆಗಿದೆ ಈಗ ಟೈಮು. ಇದು ಇದೇ ಥರ ಇದ್ಬಿಟ್ರೆ ಬೇಗ ಹೋಗ್ಬೋದು. ಒಂದೊಂದು ಹತ್ರ ಪ್ಯಾಚ್ ವರ್ಕ್ ಮಾಡಿಬಿಟ್ಟಿದ್ದಾರೆ. ಗಾಡಿ ಪಾರ್ಟ್ಸ್ ಎಲ್ಲ ಅಲ್ಲಾಡ್ತವೆ. ಆಮೇಲೆ ಮಳೆ ಬರ್ತಾ ಇದೆಯೋ? ಹಾಂ, ಬರ್ತಾಯಿದೆ ಗೈಸ್. ಇಲ್ಲ ಒಂದು ಹತ್ರ ಸೈಡ್ ಹಾಕ್ಕೊಂಡು ನಾವು ಕ್ಯಾಮ್ರಾ ಎತ್ತಿಕ್ಕೋಬೇಕು. ಗೈಸ್ ಇವಾಗ ಜಸ್ಟು ದರ್ಶನ ಮುಗೀತು, ಅಂದರೆ ಆವಾಗಲೇ ಮುಗೀತು. ಹಾಂ ಕೂತ್ಕೊಳ್ಳಿ ಬೇಗ. ಆವಾಗಲೇ ಮುಗೀತು. ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ತಿರುಗಾಡ್ಕೊಂಡು ಎಲ್ಲ ಸುತ್ತಾಡ್ಕೊಂಡು ನೋಡಿ ಇವಾಗ 6:40 ಆಗಿದೆ. ಇವಾಗ ಹೊರಡ್ತಾ ಇದ್ದೀವಿ. ಫಾಗ್ ನೋಡಿ ಗೈಸ್ ಎಷ್ಟಿದೆ. ಸೊ ಒಂದು 10 ಮಿನಿಟ್ಸ್ ಬ್ಯಾಕ್ ಮಳೆ ಬಂತು ಜೋರಾಗಿ, ಅದಕ್ಕೆ ಎಷ್ಟು ಫಾಗ್ ಆಗಿದೆ ಇಲ್ಲಿ. ಇವತ್ತಿನ ರೈಡು ನಂದು ಇನ್ನು ಬೆಂಗಳೂರಿಗೆ ಹೋಗಿ ಏನು ಮಾಡೋದೆ. ಇದೆಲ್ಲ ನಾನು ಬೆಂಗಳೂರಲ್ಲಿ ನೋಡಲೇ ಇಲ್ಲಪ್ಪ ಈ ಥರದ್ದು. ಎಲ್ಲ ಘಾಟು. ಅಜ್ಜಿ ಬೆಂಡ ಬಿಡ್ತ. ಹೆಂಗ್ರೆ ಹಿಂಗೆ ಹೆಂಗಿದೆ ನೋಡಿ ಗೈಸ್ ಆ ಕಡೆ ಎಲ್ಲ. ಯಪ್ಪ ರೈನ್ ಕೋಟ್ ಎಲ್ಲ ಹಾಕೊಂಬಿಟ್ಟಿದ್ದೀನಿ. ಯಾಕಂದರೆ ಮಳೆ ಬರುತ್ತೆ. ಅವಾಗಲಿಂದ ಬಂದು ಹೋಗ್ತಾಯಿದೆ. ಇದೊಂದು ಕೀಚೈನ್ ಅಲ್ಲ, ಕ್ಯಾಮ್ರಾದದು ಬ್ಯಾಕ್ ಪೋಚ್. ಪ್ರೊಟೆಕ್ಟರ್ ಇದ್ದಂಗೆ ಅದಕ್ಕೆ, ಅದು ಲೆನ್ಸಿಗೆ. ಡೈರೆಕ್ಟು ಒಂದೇ ಸತಿ ಬೆಂಗಳೂರು. ಹಾಂ ಹಿಂಗೇನಾ? ಹಾಂ ಹಿಂಗೆ ರಾಂಗ್ ರೋಲ್ ರೀ ಇದು. ಗೂಗಲ್ ಮ್ಯಾಪ್ ಹಾಕಿ. ನೋಡಿ ಫಾಗು ಇಲ್ಲಿ ಗಂಟ ಹೆಂಗಿದೆ. ಟೈಮು 6:43. ಬೆಳಗಿನ ಜಾವ ಆದಂಗೆ ಆಗಿದೆ ಇವಾಗಿಲ್ಲೆಲ್ಲ. ಹಾಂ, ಇನ್ನು ಕೆಳಗಡೆ ನೋಡ್ಬೇಕನ್ಸುತ್ತೆ ನಾವು. ಇನ್ನೂ ಇಳಿತಾ ಇನ್ನೂ ಜಾಸ್ತಿ ಆಗ್ಬೋದೇನೋ ರೋಡಲ್ಲೆಲ್ಲ. ನೋಡು, ಒಂದು ಕಸ ಕಾಣಿಸ್ಲಿಲ್ಲ ಗೈಸ್. ನಾವು ದೇವಸ್ಥಾನ ಸುತ್ತಮುತ್ತ ಎಲ್ಲ ಓಡಾಡಿದ್ದೇವೆ. ನೀಟಾಗಿ ಇಟ್ಕೊಂಡಿದ್ದಾರೆ ಮಾತ್ರ. ಮೈಲೇಜ್ ಬಂದಿದೆ
ಎಚ್ ಪಿದೆಲ್ಲ ಹಾಕ್ಸಿದ್ದೆ ಪೆಟ್ರೋಲು. 45 ಬಂದಿದೆ. 57 ಕಿಲೋಮೀಟ್ರ್ ಓಡಿಸಿದ್ದೀನಿ. ಫುಲ್ಲು ಫಾಗು ಇವತ್ತೆಲ್ಲ ನಮಗೆ ಬೆಳಗ್ಗೆಯಿಂದ. ಬೆಂಗಳೂರಲ್ಲಿ ಗಾಡಿ ಹೋಗ್ಯ ನೋಡಿ ಇಲ್ಲಿ ಬಂದು ಇನ್ನು ಒಂದು ಕಾಫಿ ಸ್ಟಾಪ್ ಹಾಕಬೇಕು. ಕಾಫಿ ಸ್ಟಾಪ್ ಹಾಕ್ಬಿಟ್ಟು ಹೋಗೋದೆ ಡೈರೆಕ್ಟು. ನೋಡಿ ಇನ್ನು ಈ ರೋಡೆಲ್ಲ ಫುಲ್ಲು ಫಾಗ್ ಆಗಿರುತ್ತೆ. ಆ ಕಡೆ ಈ ಕಡೆ ನೋಡಿ, ಆ ಕಡೆ ಎಲ್ಲ ಎಷ್ಟಾಗಿದೆ. ಒಂಥರ ಮಜಾ ಬರುತ್ತೆ ಇಲ್ಲೆಲ್ಲ ಗಾಡಿ ಓಡ್ಸೋಕ್ಕೆ. ಯಾವಾಗ ಮಳೆ ಬರುತ್ತೆ ಅಂತ ಗೊತ್ತಿಲ್ಲ. ಆದರೆ ಅಲ್ಲಿ ನೋಡಿ ಮೇಲೆ ಕ್ಯಾಮ್ರಾದಲ್ಲಿ ಎಷ್ಟು ಫೋಕಸ್ ಆಗ್ತಾಯಿದೆ ಅನ್ನೋ ಗೊತ್ತಿಲ್ಲ. ಅಲ್ಲೇನೂ ಕಾಣಿಸ್ತಾನೆ ಇಲ್ಲ, ಆ ಥರ ಆಗಿದೆ ಫಾಗು. ಹಾಂ ಅಲ್ಲೆಲ್ಲರೂ ಕೆಳಗಡೆ ನೋಡೋಣ. ಬೆಂಗಳೂರಲ್ಲೇ ನೋಡೋಣ. ಕಾಫಿ ಅಂತೆ, ಬನ್ನಿ ಒಂದು ಕಾಫಿ ಸ್ಟಾಪ್ ಹಾಕೋಣ ಎಲ್ಲಾದರೂ. ಇಲ್ಲ ಇಲ್ಲಿ ನೋ ಈ ಘಾಟ್ ಸೆಕ್ಷನ್ ದಾಟಿದ್ಮೇಲೆ ಹಾಕೋಣ. ಕಾಫಿ ಇಲ್ಲೆಲ್ಲಿದೆ ಅಲ್ಲಿ ನೋಡಿ, ಅಲ್ಲಿ ನಿಲ್ಸಿದ್ವಲ್ಲ, ಅಲ್ಲಿ ದಾಟಿದ ಮೇಲೆ. ಓಕೆ, ಬನ್ನಿ ಎಲ್ಲ ನೋಡೋಣ. ನಾವು ಬರೋವಾಗ ಅಲ್ಲಿ ನೋಡಿದ್ದು 1-2 ಶಾಪು, ಅಲ್ಲೇ ಹೋಗಿ ಸ್ಟಾಪ್ ಮಾಡೋಣ. ಧರ್ಮಸ್ಥಳ ಬೆಂಗಳೂರು 272. ನನ್ನ ಚೇಂಜ್ ಪಾಕೆಟು ಪಕ್ಕ ಹೋಗ್ಬಿಟ್ಟಿದೆ ಅನಿಸುತ್ತೆ. ಎಲ್ಲ ಶೇಕ್ ಆಗ್ತಾಯಿದೆ. ನಾನು ಒಂದು ತಿಂಗಳು ಗಾಡಿ ಮುಟ್ಟಿರಲಿಲ್ಲ. ಹೊಸ ಗಾಡಿ ತೊಗೊಂಡಲ್ಲ, ನಮ್ಮ ಗಜ್ಜನ್ನ ಮುಟ್ಟೇ ಇರಲಿಲ್ಲ. ಇನ್ನೆಲ್ಲ ಹೋಗ್ಬಿಟ್ಟು ಒಂದೊಂದು ಎಲ್ಲ ರೆಡಿ ಮಾಡಿಸ್ಬಿಡೋ, ಪಟ್ಟ ಅಂತ ರೆಡಿ ಮಾಡಿಸ್ಬಿಟ್ಟು ನಿಲ್ಲಿಸ್ತೀನಿ. ಸುಮ್ಮನೆ ನಿಲ್ಲಿಸಲ್ಲ, ರೆಡಿ ಮಾಡಿಸ್ಬಿಟ್ಟೆ ನಿಲ್ಲಿಸ್ತೀನಿ. ಸುಮ್ಮನೆ ನಿಲ್ಸಿದ್ರೆ ಅದೆಲ್ಲ ಗಾಡಿ ಹಾಳಾಯಿತು ಅಂತ ನಿಲ್ಲಿಸಿದ್ದಾನೆ ಅಂತಾರೆ ಜನ. ನಾವು ಗೊತ್ತಲ್ಲ, ಚೆನ್ನಾಗಿರೋ ಗಾಡಿನೇ ನಿಲ್ಲಿಸೋದು. ಹೇಗಿತ್ತು ಗೈಸ್ ನಂದು ರೈಡು ಇವತ್ತು? ಕಮೆಂಟ್ ಮೂಲಕ ತಿಳಿಸಿ, ಕಮೆಂಟ್ ಮಾಡಿ, ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಸ್ಟು ಏನು ಮಾತಾಡ್ದೇನೆ ನನಗೇನು ಅನಿಸುತ್ತೆ, ಏನು ಮಾತಾಡ್ದೇನೆ ಜಸ್ಟ್ ರೋಡ್ ನೋಡ್ಕೊಂಡು ಹೋಗ್ಬಿಡೋಣ ಅನಿಸುತ್ತೆ. ಆದರೆ ಏನು ಮಾತಾಡಲಿಲ್ಲ ಅಂದರೆ ನಿಮಗೆ ಬೋರ್ ಆಗುತ್ತೆ. ಅದಕ್ಕೆ ಮಾತಾಡ್ಕೊಂಡು ಹೋಗಬೇಕು. ವೆದರ್ ಸಕ್ಕತ್ತಾಗಿದೆ. ಮತ್ತು ಬೆಳಗಿನ ಜಾವ 6 ಗಂಟೆ ಬಿಟ್ಟಂಗಿದೆ ನನಗೆ ಇವಾಗ. ಮಾರ್ನಿಂಗ್ ರೈಡ್ಗೆ ಹೋಗಲ್ವಾ, ಆ ಥರ ಫೀಲ್ ಇದೆ. ಗ್ಲೌಸ್ ಒಂದು ಹಾಕ್ಕೊಂಡಿಲ್ಲ, ಯಾಕಂದರೆ ಮಳೆ ಬಂದಾಗ ತಿರ್ಗಾ ಎತ್ತಿಕ್ಬೇಕು. ಅದ್ರ ಬದಲು ಹಾಕೊಳ್ದೇ ಇರೋದೇ ಬೆಟರು. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ, ಗ್ಲೌಸ್ ಹಾಕ್ಕೊಂಡಾಗ ಇಂಟರ್ಕಾಮಲ್ಲಿ ಬಟನ್ಗಳು ಕರೆಕ್ಟಾಗಿ ಪ್ರೆಸ್ ಮಾಡೋಕ್ಕಾಗಲ್ಲ. ವಾಲ್ಯೂಮ್ ಡೌನು, ವಾಲ್ಯೂಮ್ ಅಪ್ಪು, ಪಾಸು ಎಲ್ಲ ಚಿಕ್ಕದು ಬಟನ್ಗಳಿದಾವಲ್ವ, ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಅದನ್ನು ತೆಗೆದಾಕಿದ್ದೀನಿ. ಮೈಕು, ಕ್ಯಾಮ್ರಾ ಆನ್ ಮಾಡೋಕ್ಕಾಗಲ್ಲ, ಏನೇನೋ ಇದೆ. ಆದರೆ ಒಳ್ಳೆಯದು ಗ್ಲೌಸ್ ಯೂಸ್ ಮಾಡೋದು, ಅದು ಅಭ್ಯಾಸ ಮಾಡ್ಕೋಬೇಕು. ಫಸ್ಟು ಬಿದ್ದಾಗ ಕೈ ಹೋಗೋದೆ ಫಸ್ಟು. ಅದಕ್ಕೆ ಒಂದು ಸ್ವಲ್ಪ ಗ್ಲೌಸ್ ಯೂಸ್ ಹಾಕ್ಕೊಂಡಿರ್ಬೇಕು. ಇಲ್ಲೇ ಇತ್ತು ಗೈಸ್, ನಿಯರ್ ಒಂದು ಕಾಫಿ ಶಾಪ್. ಬೆಂಗಳೂರು
ಇಲ್ಲಿ ಕುಡಿತೀರೇನ್ರಿ? ಇಲ್ಲಿ ಹಾಂ, ಇಲ್ಲಿ ಕುಡಿಯಲ್ಲಂತೆ ಗಾಯ್ಸ್ ಅವರು. ಎಷ್ಟು ಕಾಫಿ ಸ್ಟಾಪ್ ಹಾಕ್ದಾಗ ಸಿಗ್ತೀನಿ, ಮತ್ತು ಯಾವ್ದಾರ ರೋಡ್ ಚೆನ್ನಾಗಿರೋದು ಇದ್ದರೆ ತೋರ್ಸೋಕ್ಕೆ ಮತ್ತೆ ಸಿಗ್ತೀನಿ ಗೈಸ್. ಮತ್ತು ನೋಡೋ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಇಲ್ಲೆಲ್ಲ ಹೆಂಗಿದೆ ಫಾಗು ನಾನು ಹೇಳಿಲ್ವಾ, ಇನ್ನೂ ಎಳಿತಾ ಸಕ್ಕತ್ತಾಗಿದೆ. ಮಾತ್ರ ಬೆಳಗಿನ ಜಾವ ಹೋದಂಗಿದೆ. ನನಗೆ ಹೇಳ್ತೀನಿ ಅನ್ಕೋಬೇಡಿ, ಆದರೆ ಸಕ್ಕತ್ತಾಗಿದೆ ಮಾತ್ರ. ಏನು ಹೇಳ, ಒಂದೆರಡು ಕಾರು. ಓಹೋ ಹೆಂಗಿದೆ ಮರ. ಅಂಗಡಿನೂ ಕ್ಲೋಸ್ ಆಗಿದೆ. ವೈಸರು ಕ್ಲೋಸ್ ಮಾಡ್ಕೋಬೇಕು ಯಾವಾಗಲೂ ಆಗಲಿ ರೈಡ್ ಮಾಡೋ ಟೈಮಲ್ಲಿ, ಯಾಕೆಂದರೆ ಕಣ್ಣು ಏನಾರ ಬಿತ್ತು ಅಂದರೆ ಗಾಡಿ ಹಂಗೆ ಸೈಡ್ಗೆ ಹಾಕ್ಬೇಕು. ಅಯ್ಯೋ ಹೆಂಗಿದೆ ನೋಡಿ ಗಾಯ್ಸ್, ಅದು ಸ್ವರ್ಗ ಹೆಂಗಿದೆ. ಈ ಥರ ಇದ್ಬಿಟ್ರೆ ಮಾತ್ರ ಎಷ್ಟು ಕಿಲೋಮೀಟ್ರ್ ಆದರೆ ಹಿಂಗೆ ಕೂತ್ಕೊಂಡು ಓಡಿಸ್ಬೋದು. ಮಳೆ ಬರ್ತಾಯಿದೆ, ಕ್ಯಾಮ್ರಾ ಹುಷಾರಾಗಿರ್ಬೇಕಪ್ಪ. ಕಣ್ಣಲ್ಲಿ ಬೇರೆ ಏನೋ ಬಿದ್ದಿದೆ, ಒಂಥರ ಕಲ್ಲು. ಸರಿ ಹೋಯ್ತು. ಇನ್ನೊಂದು, ನೀವೇನಾರ ರೈಡ್ ಮಾಡ್ತಾಯಿದ್ದೆ ಈ ಥರ ಹೈ ಬೀಮ್ ಹಾಕ್ಕೊಂಡು ಹೋಗ್ಬಿಡ್ರಪ್ಪ. ಕಣ್ಣು ಹಂಗೆ ಹೈ ಬೀಮ್ ಹಾಕಿ, ಮುಂದೆಗಡೆ ಯಾರಾದ್ರೂ ಆಪೋಸಿಟ್ ವೆಹಿಕಲ್ ಬಂದರೆ ಆಫ್ ಮಾಡಿಬಿಡಿ. ನಾವು ಹೈ ಬೀಮ್ ಯೂಸ್ ಮಾಡ್ತೀವಿ, ಯಾವ ಟೈಮಲ್ಲಿ ಯೂಸ್ ಮಾಡಬೇಕು ಆ ಟೈಮಲ್ಲಿ ಯೂಸ್ ಮಾಡಬೇಕು. ಯಾವನಲ್ಲ ಹೊಡೆಕಬಲ್ಲ ನನ್ನ ಮಗನ. ಹಿಂದೆ ಮುಂದೆ ನೋಡಲ್ಲ, ಸುಮ್ಮನೆ ಬಿಡೋದು. ರೋಡ್ ಕ್ರಾಸ್ ಆಗಿದೆ ಇಲ್ಲಿ. ರೋಡ್ ಕ್ರಾಸಿಂಗಲ್ಲಿ ನಿಧಾನಕ್ಕೆ ಹೋಗಿ. ವಾ 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 ಹೆಂಗಿದೆ ನೋಡಿ ಇದು. ಯಾವುದೋ ಗುಹೆ ಒಳಗಡೆ ಹೋದಂಗಿದೆ ಅಪ್ಪ. ವೀಡಿಯೋದಲ್ಲಿ ಹೆಂಗಿದೆ ಗೊತ್ತಿಲ್ಲ, ನಾನು ನೈಟ್ ಮೋಡ್ ಆನ್ ಮಾಡಿಲ್ಲ. ಕ್ರೇಜಿ ಆಗಿದೆ ಮಾತ್ರ. ನೋಡಿ 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 ಈ ಥರ ಫಾಗ್ ಲೈಟ್ ಹಾಕೊಂಬರ್ಬೇಡಿ. ನನ್ನ ಮಗ ಆಫ್ ಮಾಡೋಕ್ಕೆ ಹೈ ಬೀಮ್ ಕೊಟ್ಟರು ಆಫ್ ಮಾಡಲಿಲ್ಲ ಅವನು. ಯಾವುದು ಇದು ಬ್ರಿಡ್ಜೆಲ್ಲ ಇದೆ. ಟ್ರೈನು ಗೈಸ್. ವಾ ಟ್ರೈನಲ್ಲಿ ಹೋಗಬೇಕು, ಮಂಗಳೂರು ಸೈಡಲ್ಲಿ ಹೋಗಬೇಕು. ಈ ಧರ್ಮಸ್ಥಳದ ಮೇಲೆ ಎಲ್ಲ ಹೋಗುತ್ತಲ್ಲ ಟ್ರೈನು, ಘಾಟ್ ಸೆಕ್ಷನ್ನಲ್ಲಿ ಹೋಗುತ್ತೆ ನೋಡಿ. ಏನು ಕ್ರೇಜಿಯಾಗಿ ಹೋಗುತ್ತೆ ಗೊತ್ತಾ. ನಾವು ಧರ್ಮಸ್ಥಳಕ್ಕೆ ಹೋಗೋ ರೂಟಲ್ಲಿ ಒಂದು ಜಾಗದಲ್ಲಿ ನಿಂತ್ಕೊಂಡು ನೋಡ್ಬೋದು ಟ್ರೈನ್ ಹೋಗೋದನ್ನ. ನಾವು ಲಾಸ್ಟ್ ಇಯರ್ ಬಂದಾಗ ನೋಡಿದ್ದೆ ನಾನು. ಆ ವಿಡಿಯೋ ಸಿಕ್ಕರೆ ಹಾಕ್ತೀನಿ. ಮಳೆ ಬೇರೆ ಗೊತ್ತಾಯ್ತಲ್ಲಪ್ಪ. ಆಫ್ ರೋಡ್ ಮೋಡಲ್ಲಿದೆ ಇವಾಗ ನನ್ನ ಬೈಕು. ರೈನ್ ಮೋಡಕ್ಕೆ ತರಬೇಕು.
ಹಾಂ ರೈನ್ ಮೋಡಿಗೆ ತಂದೆ. ಕೇಜಾಳ್ ಫಸ್ಟ್ ಒಂದು ಕಾಫಿ ಹಾಕ್ಕೊಂಡು ಹೋಗ್ಬೇಕು. ಕಣ್ಣು ಬೇಗ ಹೋಗೋಣ. ಟೈಮ್ 7 ಗಂಟೆ ಆಯ್ತಲ್ಲಪ್ಪ. ಮನೆಗೆ ಹೋಗೋದು ಪಕ್ಕ 2 ಗಂಟೆ 3 ಗಂಟೆ ಆಗುತ್ತೆ. ಈ ಥರ ಇದು ಬಿಟ್ಟರೆ ಆರಾಮಾಗಿ ಹೋಗ್ತೀನಿ 3 ಗಂಟೆ ಅಲ್ಲ 4 ಗಂಟೆ ಆದರೂ. ಬೆಂಗಳೂರಲ್ಲಿ ಓಡ್ಸೋಕ್ಕಾಗಲ್ಲ. ಅವನಜ್ಜಿ ಯಾವ ಟೈಮಲ್ಲಿ ಯಾವ ಹಂಸ ಬರುತ್ತೆ ಅಂತಲೇ ಗೊತ್ತಾಗಲ್ಲ. ಅಲ್ಲಿ ಪ್ರಿಡಿಕ್ಟೇ ಮಾಡೋಕ್ಕಾಗಲ್ಲ. ನೀವು ಎಲ್ಲೂ ಹಂಸ ಇದೆಯಾ ಅಂತ ನೀವು ಸೈಕಾಗ್ಬಿಡ್ಬೇಕು. ಆ ಥರ ಹಂಸಗಳು ಇರ್ತಾವಲ್ಲಿ. ಏನು ಅಂದರೆ ಕಾರಲ್ಲಿ ಹೋಗೋಕ್ಕಿಂತ ಮಜಾ ಬೈಕಲ್ಲಿರೋದು. ಕಾರಲ್ಲಿರೋರಿಗೇನು ಜಸ್ಟ್ ಮಳೆ ಬಂದರೂ ಅಷ್ಟೇ, ಏನು ಬಂದರೂ ಅಷ್ಟೇ ಸುಮ್ಮನೆ ಹೋಗ್ತಾಯಿರ್ತಾರೆ. ನಾವು ಹಂಗಲ್ಲ, ಎಲ್ಲ ಫೀಲ್ ಮಾಡ್ಕೊಂಡು ಹೋಗ್ತೀವಿ ನಾವು. ಒಂದೊಂದರಲ್ಲೂ ಒಂದೊಂದು ಥರ ಮಜಾ ಇದೆ. ಹಾಕ್ಲಾ? ಹಾಂ, ಎಲ್ಲೂ ಬೇಡ ಅಂದ್ರೆ ಏನು ಹೇಳೋಣ ಗೈಸ್. ಓ ಮಜಾ ನಂದು ಹೆಲ್ಮೆಟ್ಟು ವೈಸರ್ ಯಾಕೆ ಹಿಂಗೆ ಆಗ್ತಾಯಿದೆ? ಫಾಗ್ ಪ್ರೊಟೆಕ್ಷನ್ ಇದ್ದರೂ ಮೋಸ್ಟ್ಲಿ ಏರ್ ಹೋಗ್ತಾಯಿಲ್ಲ ಹೆಲ್ಮೆಟ್ ಒಳಗಡೆ. ಇವಾಗ ಕ್ಲಿಯರ್ ಆಗುತ್ತೆ. ಹಾಂ, ಇವಾಗ ಕ್ಲಿಯರ್. ಪೀಸಾಗಿ ಹೋಗೋಣ, ಯಾವುದೇ ಟೆನ್ಷನ್ ಇಲ್ಲ ನನಗೆ. ರೋಡ್ ನೋಡಿ ಹೆಂಗಿದೆ, ಫುಲ್ಲು ಒಂದೇ ಥರ. ಈ ಥರ ಫುಲ್ಲು ಸ್ಟ್ರೈಟ್ ಇದ್ಬಿಟ್ರೆ ಆರಾಮಾಗಿ ಹೋಗ್ಬೋದು. ಒಂದು ಸೈಡಲ್ಲಿ ಹೊಡಿತದೆ ಮಿರರ್. ಹೆಂಗಿದೆ ನೋಡಿ ಗಾಯ್ಸ್, ಒಳಗೆ ಗುಹೆ ಇದ್ದಂಗಿದೆ. ಅಪ್ಪ ಸ್ವಾಮಿ, ನಾನು ಎಷ್ಟೋ ಸತಿ ಬಂದಿದ್ದೀನಿ, ಲಾಸ್ಟ್ ಇಯರು ಬಂದಿದ್ದೀನಿ. ಆದರೆ ಈ ಥರ ಎಲ್ಲ ನಾನು ಈ ರೂಟಲ್ಲಿ ಹೋಗಿರಲಿಲ್ಲ. ಹಾಗೆ ಧರ್ಮಸ್ಥಳದ ಮೇಲೇ ಹೋಗಿದ್ದೆ ನಾನು, ಘಾಟ್ ಸೆಕ್ಷನ್ ಮೇಲೇ. ಮಂಗಳೂರಿಂದ ಬಂದಿದ್ದೆ, ಬೆಂಗಳೂರು ಮೇಲೆ ಹೋದೆ. ಇವಾಗ ನೋಡಿ ಹೆಂಗೆ ಸಕ್ಕತ್ತಾಗಿದೆ. ಇಂಥ ಟೈಮಲ್ಲಿ ಫಾಗ್ ಲೈಟ್ ಯೂಸ್ ಆಗ್ತವೆ. ಏನು ಮಾಡೋಣ, ಫಾಗ್ ಲೈಟ್ ಹಾಕೋಂಗಿಲ್ಲ, ಫೈನ್ಗಳು ಬೀಳ್ತವೆ. ಇವಾಗ ನಾನು ಹೈ ಬೀಮ್ ಹಾಕಿದ್ದೀನಲ್ವ, ಯಾವ್ದಾರು ವೆಹಿಕಲ್ ಬಂದರೆ ತೆಗ್ದಾಕ್ಬಿಡ್ತೀನಿ ಅಷ್ಟೇ. ಮಳೆ ಸ್ಟಾರ್ಟ್ ಆಯಿತು ಗೈಸ್. ಮತ್ತೆ ಸಿಗ್ತೀನಿ ನಾನು.